ಈ ಒಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ ಬಹುಶಃ ತಡವಾಗಿ ಇಲ್ಲಿ ಈ ಸಭೆಯಲ್ಲಿ ರಮೇಶ್ ನಾನು ಬಂದ ಮೇಲೆ ರಮೇಶ್ ಗೌಡರು ಮಾತಾಡಿದ್ದು ಅದ್ನಾನಿ ಮಾತಾಡಿದ್ದು ಇಬ್ಬರ ಭಾವನೆಗಳು ಇಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ವಿಷಯ ಬಿಟ್ಬಿಟ್ಟು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಭಾಷಣ ಮಾಡೋದು ಅವ್ರಿಗೇನು ನಾವು ಗೌರವ ಕೊಡ್ತೀವಿ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಇವತ್ತು ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ. ಈಗಾಗಲೇ 2 ಬಾರಿ ಈ ರಾಜ್ಯದಲ್ಲಿ ಭಗವಂತನ ಒಂದು ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ದುಡಿಮೆಯಿಂದ 2 ಬಾರಿ ಮುಖ್ಯಮಂತ್ರಿ ಬಹುಮತ ಇಲ್ಲದೆ ಇದ್ರು ಆಗಿದ್ದಾನೆ. ಈಗ ನನ್ನ ಬೇರೆ ಮಾಧ್ಯಮದ ಸ್ನೇಹಿತರುಗಳು ಏನೋ ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿಕ್ಕೆ ಇಲ್ಲಿ ಏನೋ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ವಾತಾವರಣ ನಮ್ಮ ಸ್ನೇಹಿತರು ಅವ್ರಿಗೂ ಆಸೆ ಇದೆ, ಅವ್ರಿಗೂ ಆಸೆ ಇದೆ ಗೊತ್ತಿದೆ ನನಗೆ. ನನ್ನ ಬಗ್ಗೆ ಅವ್ರು ಏನ್ ಪ್ರೀತಿ ಇಟ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತು ನನಗೆ. ಬೇಗ ಬರ್ಬೇಕು ಅನ್ನೋದು ಅವರಲ್ಲೂ ಇಲ್ಲ. ಆದ್ರೆ ಒಂದ್ ಹೇಳ್ತೀನಿ, ನಾನು ಕರ್ನಾಟಕಕ್ಕೆ ಇತ್ತೀಚೆಗೆ ಬರ್ತಾ ಇರೋದು ಇನ್ನ ಮುಂದಿನ ದಿನಗಳಲ್ಲಿ ಹಲವಾರು ಚುನಾವಣೆಗಳಿವೆ. ಉದಾಹರಣೆಗೆ ಮೊನ್ನೆ ನೀವು GPA ಸಭೆ ಮಾಡಿದ್ರಿ. ಆ GPA ಸಭೆ ಮಾಡಿದ್ದು ಬೆಂಗಳೂರು ನಗರದಲ್ಲಿ 5 ಪಾಲಿಕೆಗಳನ್ನು ಏನ್ ಮಾಡ್ಕೊಂಡಿದ್ದಾರೆ. ಚುನಾವಣೆ ಯಾವ ಸಂದರ್ಭದಲ್ಲಿ ಬರ್ಬೋದು ಅಂತಕ್ಕಂಥ ಇದರಲ್ಲಿ ಪಕ್ಷದ ಸಂಘಟನೆಗೆ ಬಹುಶಃ ಈ ಸಭೆಯ ಅಂಬೇಡ್ಕರ್ ಅವರ ಜಯಂತಿಯ ಉತ್ಸವದಲ್ಲೇ ನಾನು ನಿಮಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ. ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ನಾನು ಇವತ್ತು ಅಂಬೇಡ್ಕರ್ ಜಯಂತಿ ಹಿಂದಿನಲ್ಲಿ ಇಲ್ಲಿ ತಡವಾಗಿ ಬಂದಿರತಕ್ಕಂಥದ್ದು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪುಷ್ಪಾರ್ಚನೆ ಮಾಡಿ ಅವರಿಗೆ ಹಾರ ಹಾಕಿ ಅವ್ರ ಬಗ್ಗೆ ಎಲ್ಲ ಒಳ್ಳೆ ಮಾತು ಹೇಳಿದ ತಕ್ಷಣ ಅಂಬೇಡ್ಕರ್ ಅವರ ಭಾವನೆಗಳಿದ್ದಾನೆ. ಯಾರಿಗೋಸ್ಕರವಾಗಿ ಈ ದೇಶ ಮುಂದೆ ಯಾವ ರೀತಿ ನಡೀಬೇಕು ಅಂತಕ್ಕಂಥದಕ್ಕೆ ಆ ಸಂವಿಧಾನದ ರಚನೆ ಮಾಡಿದ್ರ ಬಗ್ಗೆ ನಮ್ಮ ಕೃಷ್ಣಾರೆಡ್ಡಿ ಅವರು ಬಹಳ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಯಾವ ಅಂಬೇಡ್ಕರ್ ಅವರು ಸಂದೇಶ ಕೊಟ್ಟಿದ್ದಾರೆ ನಮಗೆ, ಯಾವ ಶೋಷಿತ ವರ್ಗಗಳ ಬದುಕನ್ನ ಯಾವ ರೀತಿ ಸರಿಸಮನಾಗಿ ಎಲ್ಲರಿಗೂ ಒಂದು ಸಮಾನತೆಯನ್ನ ತರಬೇಕು ಅಂತಕ್ಕಂಥದ್ದು ಅವರ ಸಂವಿಧಾನದ ಮೂಲ ಇರ್ತಕ್ಕಂಥದ್ದೇನಿದೆ. ನಾನು ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಬಹುಶಃ ನನ್ನ ಮನೆ ಹತ್ರ ಕೆಲವರು ಇದ್ದವರು ಬಂದಿದ್ದೀರಿ. ಸುಮಾರು 2 ಗಂಟೆಗಳ ಕಾಲ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಂತ ಆ ಬಡವರ ಕಷ್ಟಗಳನ್ನ ಕೇಳ್ತಕ್ಕಂಥದಕ್ಕೆ ಅಲ್ಲಿ ನಾನು ಏನು ಸಮಯ ಕಳೆದಿದ್ದೇನೆ. ಆ ಸಮಯ ಕಳೆದಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ನಮಗೇನು ಸಂದೇಶ ಕೊಟ್ಟಿದ್ದಾರೆ ಅದನ್ನ ಅರ್ಥಪೂರ್ಣವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ಆ ಒಂದು ಬದುಕನ್ನ ಕಟ್ಟಬೇಕು ಅಂತಕ್ಕಂಥದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಬಡವರು ಬಂದು ಅವ್ರ ಕಷ್ಟ ಏನ್ ಹೇಳ್ಕೊಳ್ಳಿಕ್ ಬಂದು ಅವ್ರ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ಲಿ ಬರೋ ತಡವಾಯ್ತು. ನಿಮ್ಮೆಲ್ಲರೂ ಚೆನ್ನಾಗಿ ಹೋಗ್ತೀನಿ ಮಾಧ್ಯಮ ಸ್ನೇಹಿತರು ಆ ಬಂದಂತ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ ಒಂದು 2 ವಿಷಯಗಳನ್ನ ನಿಮ್ ಮುಂದೆ ಹೇಳ್ತೀನಿ. ಒಂದು ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ವಯಸ್ಸಾಗಿರತಕ್ಕಂಥ ಸೈಟ್ ಇಲ್ಲ, ಮನೆ ಇಲ್ಲ, ತುರುವೇಕೆರೆಯಿಂದ ಬಂದಿದ್ದಾರೆ. ಮಾಯಸಂದ್ರ ಗ್ರಾಮದಿಂದ ಮನೆನೂ ಇಲ್ಲ, ಸೈಟು ಇಲ್ಲ, ಜೀವನಕ್ಕೆ ಆಧಾರ ಇಲ್ಲ. ನನಗೆ ಏನಾದರೂ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ಬಂದಿದ್ದೆ. ನಾನು ಮಾಧ್ಯಮದ ಸ್ನೇಹಿತರಿಂದ ಹೇಳ್ತಾ ಇದ್ದೇನೆ, ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳು ಅಲ್ಲೆಲ್ಲ ಒಂದು ಸೇತುವೆ ಉದ್ಘಾಟನೆ ಮಾಡಿ ಸೇತುವೆ ಸಿದ್ದರಾಮಯ್ಯ ಸೇತುವೆ ಅಂತ ಇಟ್ಕೊಂಡಿದ್ದಾರೆ. ಆ ಸೇತುವೆಯ ಶಂಕುಸ್ಥಾಪನೆ ಆಗಿದ್ದು 2014ರಲ್ಲಿ 15ರಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಆ ಸೇತುವೆ ಕೆಲಸಕ್ಕೆ ಹಣದ ಬಿಡುಗಡೆ ಆರ್ಥಿಕ ಇಲಾಖೆಯಿಂದ ಒಂದು ಇವತ್ತು ನಿನ್ನೆ ದಿನ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು
ನಾವು ಯಾವ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 1,30,000 ಕೋಟಿ ಖರ್ಚಾಗಿದೆ. ಆದ್ರೂ ನನ್ನ ಸರ್ಕಾರ ಅಭಿವೃದ್ಧಿಗೆ ಪೂರ್ವವಾಗಿದೆ. ಆದ್ರೆ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ ಅಂತಕ್ಕಂಥ ಹೇಳ್ತಾರೆ. ಆ ಒಂದು ಸೇತುವೆಯ ಕಾಮಗಾರಿಗೆ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟಿರ್ತಕ್ಕಂಥದ್ದು 2013-14 ಕೊಟ್ಟಿದ್ದಾರೆ. ಸೇತುವೆ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಉದ್ಘಾಟನೆ ಮಾಡಿದ್ದಾರೆ. ಅವರೇ ಶಂಕುಸ್ಥಾಪನೆ ಅವರು ಮಾಡಿದ್ದಾರೆ 2014. ಈಗ ಸುಮಾರು ಹೆಚ್ಚು ಕಡಿಮೆ 12 ವರ್ಷ ಆಗಿದೆ. 12 ವರ್ಷ ಆದ್ಮೇಲೆ ಸೇತುವೆ ಒಂದು 20-30 ಹಳ್ಳಿಗೆ ಅನುಕೂಲ ಆಗ್ತದೆ. ಸಿದ್ದರಾಮಯ್ಯ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಅವ್ರ ಹೆಸರನ್ನ ಪಾಪ ಮುಗ್ಧ ಜನ ಇಟ್ಟಿದ್ದಾರೆ. ಅವ್ರ ಹೆಸರನ್ನ ಪ್ರತಿಮೆನೂ ಪಾಪ ಅನಾವರಣ ಮಾಡಿದ್ದಾರೆ. ಒಳ್ಳೇದು, ಸಂತೋಷ. ನಾನೊಂದು ಉದಾಹರಣೆ ಕೊಡ್ತೀನಿ. ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ, ಅವರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಸಾಗರಕಟ್ಟೆ ಅಂತ ಒಂದು ಗ್ರಾಮ. ಸಾಗರಕಟ್ಟೆಯಿಂದ KR ನಗರಕ್ಕೆ ಒಂದು ರಸ್ತೆ ಇದೆ. ಅದು ಕಾವೇರಿಯ ಬ್ಯಾಕ್ ವಾಟರ್ ಇರ್ತಕ್ಕಂಥ ಒಂದು ಭಾಗ. ಅಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ ಸಾಗರಕಟ್ಟೆಯಿಂದ KR ನಗರಕ್ಕೆ ಡೈರೆಕ್ಟ್ ಆಗಿ ಒಂದು ಸೇತುವೆ ನಿರ್ಮಾಣ ಮಾಡಿದ್ದೇವೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ. ಇಲ್ಲಿ 14ರಲ್ಲಿ ಆ ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ರು. ಅವತ್ತು ಹಣ ಆ ಸಂದರ್ಭದಲ್ಲೇ ಬಿಡುಗಡೆ ಮಾಡತಕ್ಕಂಥ ತೀರ್ಮಾನ ಆಡಳಿತಾತ್ಮಕವಾದ ಮಂಜೂರಾತಿ ಆರ್ಥಿಕ ಇಲಾಖೆ ತಗೊಂಡಿದ್ದಾರೆ. ಆ ದುಡ್ಡು ಇವತ್ತಿನ ಈ 3 ವರ್ಷದ ಸರ್ಕಾರದಲ್ಲಿ ಕೊಟ್ಟಿರೋ